Hi everyone, I am Mamta. Welcome to Ansi Academy Maths Classes YouTube channel. So ನಿಮ್ಗೆಲ್ಲ ಗೊತ್ತೇ ಇದೆ ನಮ್ಮ YouTube ಚಾನಲ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಮಾಥ್ಸ್ ಟೆಕ್ಸ್ಟ್ ಬುಕ್ ನ ಎಲ್ಲಾ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಅದರಲ್ಲಿ ನಾವು ಚೂಸ್ ಮಾಡ್ಕೊಂಡಿರೋ ಮೊದಲನೇ ಚಾಪ್ಟರ್ ಬಂದ್ಬಿಟ್ಟು ಸಮಾಂತರ ಶ್ರೇಣಿಗಳು. ಸೊ ಇದರಲ್ಲಿ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಇದೆ ಅಲ್ವಾ, ಸೊ ಅದನ್ನ ಸಾಲ್ವ್ ಮಾಡ್ತಾ ಹೋಗ್ತಾ ಇದೀವಿ. ಅದರಲ್ಲಿ ನಾನು ಆಲ್ರೆಡಿ 2 ವಿಡಿಯೋಸ್ ನ ಅಪ್ಲೋಡ್ ಮಾಡಿದೀನಿ. ಸೊ ಇವತ್ತಿನ ಕಂಟೆಂಟ್ ಬಂದ್ಬಿಟ್ಟು ನೀವು ಇಲ್ಲಿ ಸೆಕ್ಷನ್ 2 ನೋಡಬಹುದು. ಈ ಸೆಕ್ಷನ್ 2 ಎಲ್ಲಾ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಓಕೆನಾ, ಬನ್ನಿ. ನೀವಿಲ್ಲಿ ನೋಡ್ಬೋದು ಸೆಕೆಂಡ್ ಸೆಕ್ಷನ್ ಅಲ್ಲಿ ಏನ್ ಕೇಳಿದಾರೆ ಇಲ್ಲಿ ಅಂದ್ರೆ, ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಸೆಕ್ಷನ್ 1 ಏನಿದೆ ಅಲ್ವಾ, ಸೊ ಇದನ್ನ ಆಲ್ರೆಡಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ತರ ಸಾಲ್ವ್ ಮಾಡೋದಂತ. ಅದರಲ್ಲಿ ಏನ್ ಕೊಟ್ಟಿದ್ದಾರೆ, ಜಸ್ಟ್ ವಾಕ್ಯದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನ ನಂಬರ್ಸ್ ಅಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿದ್ವಿ. ಬಟ್ ಸೆಕೆಂಡ್ ಸೆಕ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ, ಡೈರೆಕ್ಟ್ ಆಗಿ ನೀವು ನೋಡ್ಬೋದು ನಂಬರ್ಸ್ ನ ಕೊಟ್ಟಿದ್ದಾರೆ. ನೀವು ಜಸ್ಟ್ ಏನ್ ಮಾಡ್ಬೇಕು, ನೆಕ್ಸ್ಟ್ 4 ಪದಗಳು ಏನಿದೆ ಅಲ್ವಾ, ಸೊ ಅದನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದು ತುಂಬಾನೇ ಸಿಂಪಲ್ ಇದೆ. ಓಕೆನಾ, ನೋಡೋಣ ಬನ್ನಿ. ಫಸ್ಟ್ ಪ್ರಾಬ್ಲಮ್ ಏನಿದೆ ಇಲ್ಲಿ, ಇದು ಸೆಕ್ಷನ್ 2 ಅಲ್ವಾ. ಸೊ ಎ ಏನ್ ಕೊಟ್ಟಿದ್ದಾರೆ, ಎ ಈಕ್ವಲ್ಸ್ 10 ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ಡಿ ಈಕ್ವಲ್ಸ್ 10 ಕೊಟ್ಟಿದ್ದಾರೆ. ತುಂಬಾ ಸಿಂಪಲ್ ಅಲ್ವಾ. ನೆಕ್ಸ್ಟ್ 4 ಟರ್ಮ್ಸ್ ನ ಕಂಡುಹಿಡಿಯಬೇಕಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದೀನಿ ನನ್ನ ಫಸ್ಟ್ ವಿಡಿಯೋದಲ್ಲಿ ಯಾವ ತರ ಫಾರ್ಮುಲಾಸ್ ನ ನೆನ್ಪಿಟ್ಕೋಬೇಕು ಅಂತ. ಅದರಲ್ಲಿ ಟೈಪ್ 2 ಫಾರ್ಮುಲಾ ಏನಿದೆ ಅಲ್ವಾ, ಸೊ ಅದನ್ನ ಯೂಸ್ ಮಾಡ್ಬೇಕು. ಇದರಲ್ಲಿ ನೋಡಿ, A1 ಈಕ್ವಲ್ಸ್ ಎ ಅಂತ ನಮಗೆ ಗೊತ್ತಿದೆ, ಮತ್ತೆ A2 ಅಂದ್ರೆ A ಪ್ಲಸ್ ಡಿ ಅಂತ ಗೊತ್ತಿದೆ. ಸೇಮ್ A3 ಅಂದ್ರೆ A ಪ್ಲಸ್ 2D ಅಂತ ಗೊತ್ತಿದೆ. ಸೇಮ್ ಅದೇ ತರ 4th ಒನ್ ಸಹ ಬರಿಬೇಕು. ಇಲ್ಲಿ ಏನಾಗುತ್ತೆ, A ಪ್ಲಸ್ 3D ಆಗುತ್ತೆ. ಹೌದಾ, 4 ಟರ್ಮ್ಸ್ ಅಂದ್ರೆ ಇಲ್ಲಿ ಫಸ್ಟ್ ಟರ್ಮ್ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ನಾವ್ ಇಲ್ಲಿ ಏನ್ ಮಾಡ್ಬೋದು, A1 ಈಕ್ವಲ್ಸ್ 10 ಅಂತ ಡೈರೆಕ್ಟ್ ಆಗಿ ಬರಿಬಹುದು. ಸೊ A2 ಏನ್ ಬರಿಬೇಕು, 10 ಪ್ಲಸ್ 10 ಅಲ್ವಾ, ಸೊ ಎಷ್ಟಾಗುತ್ತೆ, 20 ಆಗುತ್ತೆ. ನೆಕ್ಸ್ಟ್ A3 ಅಲ್ವಾ, ಸೊ 10 ಪ್ಲಸ್ 2 ಇಂಟು 10 ಆಗುತ್ತೆ. ಸೊ ನಾವಿಲ್ಲಿ ಏನಿದೆ ಅಲ್ಲ, ಇದಕ್ಕೆ ಡೈರೆಕ್ಟ್ ನಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಏನಿಲ್ಲ. 10 ಇಂಟು 2 ಎಷ್ಟಾಗುತ್ತೆ, 20 ಆಗುತ್ತೆ. 20 ಪ್ಲಸ್ 10 ಎಷ್ಟಾಗುತ್ತೆ, 30 ಆಗುತ್ತೆ. ಓಕೆನಾ. ಸೊ ಅದೇ ತರ 4th ಟರ್ಮ್ ಬಂದ್ಬಿಟ್ಟು 10 ಪ್ಲಸ್ 3 ಇದೆ ಇಂಟು 10 ಇದೆ. ಸೊ ಇಲ್ಲಿ ಏನಿದೆ, 10 ಇಂಟು 3 30 ಆಗುತ್ತೆ. 30 ಪ್ಲಸ್ 10 ಎಷ್ಟಾಗುತ್ತೆ, 40 ಆಗುತ್ತೆ. ಓಕೆನಾ. ಸೊ ನೋಡಿ, ಇಲ್ಲಿ ನೀವು ಜಸ್ಟ್ ನೆಕ್ಸ್ಟ್ ಟರ್ಮ್ಸ್ ನ ಬರಿಬೇಕು. ಇದು ಸಿಂಪಲ್ ಅಲ್ವಾ, ತುಂಬಾನೇ ಸಿಂಪಲ್. ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೀವಿಲ್ಲಿ ನೋಡ್ಬೋದು ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಇದೆ ಅಲ್ವಾ. ಸೊ ಇದನ್ನು ಸಹ ಸಿಂಪಲ್, ಜಸ್ಟ್ -2 D ಈಕ್ವಲ್ಸ್ 0 ಅಂತ ಕೊಟ್ಟಿದ್ದಾರೆ. ಇದನ್ನ ನೆಕ್ಸ್ಟ್ ಟರ್ಮ್ಸ್ ನ ಬರಿಬೇಕು. ನೆಕ್ಸ್ಟ್ 3rd ಒನ್ ಸಹ ಸಿಂಪಲ್ ಇದೆ. 5th ಒನ್ ಸಿಂಪಲ್ ಇದೆ. 4th ಒನ್ ಬಂದ್ಬಿಟ್ಟು ಏನಿದೆ, A ಈಕ್ವಲ್ಸ್ -1 ಇದೆ, D ಈಕ್ವಲ್ಸ್ 1/2 ಅಂತ ಇದೆ. ಸೊ ನಾವ್ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. ಏನಕ್ಕಂದ್ರೆ ಇದು ಸ್ವಲ್ಪ ಟರ್ಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಯೂಶಲಿ ಮಕ್ಕಳು ಮಿಸ್ಟೇಕ್ ಮಾಡ್ತಾರೆ. ಇದನ್ನ ಯಾವ ರೀತಿ ಈಸಿಯಾಗಿ ಮಾಡೋದು ಅಂತ ನೋಡೋಣ. ಓಕೆನಾ, ಬನ್ನಿ ನೋಡೋಣ. ಇದು ಸೆಕೆಂಡ್ ಸೆಕ್ಷನ್ ಅಲ್ವಾ. ಸೊ ಸೆಕೆಂಡ್ ಸೆಕ್ಷನ್ ಅಲ್ಲಿ ಯಾವ ಪ್ರಾಬ್ಲಮ್, 4th ಪ್ರಾಬ್ಲಮ್. ಸೊ ಎ ಏನ್ ಕೊಟ್ಟಿದ್ದಾರೆ, -1 ಅಂತ ಕೊಟ್ಟಿದ್ದಾರೆ. ಡಿ ಏನ್ ಕೊಟ್ಟಿದ್ದಾರೆ, 1/2 ಅಂತ ಕೊಟ್ಟಿದ್ದಾರೆ. ಹೌದಾ. ಸೊ ಇವಾಗ ನಾವು A1 ಅನ್ನ ಬರೆಯೋಣ. A1 ನಿಮಗೆ ಗೊತ್ತಿದೆ, A1 ಏನು ಮಾಡಂಗಿಲ್ಲ, ಜಸ್ಟ್ -1 ಅಂತ ಹಾಗೆ ಬರಿಬೇಕು. A2 ಬಂದ್ಬಿಟ್ಟು ಏನ್ ಬರಿಬೇಕು, -1 ಪ್ಲಸ್ ಡಿ ಏನಿದೆ 1/2 ಇದೆ ಅಲ್ವಾ. ಸೊ 1/2 ಅಂತ ಬರೆಯೋಣ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನಾದ್ರೂ ಕೆಳಗಡೆ ಇವಾಗ ನೋಡಿ, ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಈ ತರ ಡಿಫ್ರೆಂಟ್ ಆಗಿದ್ದಾಗ ನಾವು LCM ನ ತಗೋಬೇಕು. ಡೈರೆಕ್ಟ್ ಆಗಿ ಈ ತರ ಆಡ್ ಮಾಡಬಾರ್ದು. ಮೋಸ್ಟ್ ಆಫ್ ದ ಟೈಮ್ ಮಕ್ಕಳು ಇಲ್ಲೇ ಮಿಸ್ಟೇಕ್ ಮಾಡ್ತಾರೆ. ಸೊ ಇದನ್ನ ಮಾಡಬೇಡಿ. ಈ ತರ ಡಿಫ್ರೆಂಟ್ ಆಗಿದ್ದಾಗ ನಾವು LCM ತಗೋಬೇಕು. ಓಕೆನಾ. ಸೊ 1 ಮತ್ತೆ 2 ನ LCM ತಗೊಂಡ್ರೆ ಎಷ್ಟು ಬರುತ್ತೆ, 2ನೇ ಬರುತ್ತೆ. ಸೊ ಈ 2 ಬಂದಾಗ ಇಲ್ಲಿ ಏನ್ ಮಾಡ್ಬೋದು, ಈ -1 ಮತ್ತೆ ಇದನ್ನ LCM ನ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ, -2 ಆಗುತ್ತೆ. ಮತ್ತೆ ಇಲ್ಲಿ ಪ್ಲಸ್ ಇದೆ ಅಲ್ವಾ, ಸೊ ಪ್ಲಸ್ ನ ಹಾಗೆ ಬರಿಬೇಕು. ಆಮೇಲೆ ಈ 1/2ಗೆ ಇದನ್ನ ಇಂಟು 2 ಮಾಡಿದ್ರೆ ಏನಾಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ಸೊ ಕ್ಯಾನ್ಸಲ್ ಆಗಿ ಎಷ್ಟು ಉಳಿಯುತ್ತೆ, 1 ಉಳಿಯುತ್ತೆ. ಸೊ ಇದನ್ನ ಇಲ್ಲಿ -2 ಇದೆ, ಇಲ್ಲಿ +1 ಇದೆ. ಸೊ ನಾವ್ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, -1 ಬರುತ್ತೆ. ಯಾಕಂದ್ರೆ ಇಲ್ಲಿ ಹೈಯೆಸ್ಟ್ ನಂಬರ್ ಬಂದ್ಬಿಟ್ಟು 2. ಸೊ ಇದ್ರ ಚಿಹ್ನೆ ನಾವಿಲ್ಲಿ ಅಸೈನ್ ಮಾಡ್ಬೇಕು. ಸೊ ಇಲ್ಲಿ ಎಷ್ಟು ಬಂತು, -1/2 ಬಂತು. ಓಕೆನಾ. ಸೊ ಇದು 8. ಸೊ ನೆಕ್ಸ್ಟ್ ಅದೇ ತರ A3 ಮಾಡೋದಾದ್ರೆ, ಇಲ್ಲಿ A ಪ್ಲಸ್ 2D ಇದೆ ಅಲ್ವಾ. ಸೊ -1 ಪ್ಲಸ್ ಇಲ್ಲಿ ಎಷ್ಟು ಬರುತ್ತೆ ನೋಡಿ, 2 ಇಂಟು 1/2
ಸೊ ಇವಾಗ ನೋಡಿ ಈ ತರ ಇದ್ದಾಗ ಡೈರೆಕ್ಟ್ ಆಗಿ LCM ತಗೋಬಾರದು, ಯಾಕಂದ್ರೆ ಈ ಟರ್ಮ್ ನ ಇನ್ನೂ ಸಹ ಸಿಂಪ್ಲಿಫೈ ಮಾಡಬಹುದು. ಸೊ ಈ ಟೂಗೂ ಕ್ಯಾನ್ಸಲ್ ಆಗುತ್ತೆ. -1 ಇದೆ ಮತ್ತೆ ಇಲ್ಲಿ +1 ಇದೆ. ಸೊ ನಮ್ಗೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ? 0 ಬರುತ್ತೆ. ಡೈರೆಕ್ಟ್ ಆಗಿ -1 +1 ಮೈನಸ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ 0 ಬರುತ್ತೆ. ಓಕೆನಾ? ಅದೇ ತರ ಫೋರ್ತ್ ಟರ್ಮ್ ಬಂದ್ಬಿಟ್ಟು -1 ಪ್ಲಸ್ ಇಲ್ಲಿ ಎಷ್ಟಿದೆ? 3 ಇದೆ ಅಲ್ವಾ? 3 × 1/2 ಇದೆ. ಸೊ ಇದನ್ನ ಯಾವ ರೀತಿ ಸಿಂಪ್ಲಿಫೈ ಮಾಡ್ತೀರಾ? ಇದನ್ನ ನೋಡಿ ನಾನು ಹೇಳ್ದೆ ಮಲ್ಟಿಪ್ಲೈ ಮಾಡ್ಬೋದು. ಇಲ್ಲಿ 3 ಮತ್ತೆ 2 ಏನು ಕ್ಯಾನ್ಸಲ್ ಮಾಡಕ್ ಬರಲ್ವಾ? ಸೊ ಇದನ್ನ ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ನಮ್ಗೆ ಎಷ್ಟು ಬರುತ್ತೆ? -1 ಪ್ಲಸ್ 3 × 1 ಏನಾಗುತ್ತೆ? 3 ಆಗುತ್ತೆ. 3/2 ಆಗುತ್ತೆ. ಸೊ ಇವಾಗ ನಾವು LCM ತಗೋಬೋದಾ? ಏನಕ್ಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಸೊ ಇದನ್ನ LCM ತಗೊಂಡ್ರೆ ನಮ್ಗೆ ಇಲ್ಲಿ ಎಷ್ಟು ಬರುತ್ತೆ? LCM 2 ಬರುತ್ತೆ. ಸೊ ಈ 2 ನ ಇಲ್ಲಿ ಇಂಟು ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ? -2 ಆಗುತ್ತೆ. ಹೌದಾ? ಮತ್ತೆ ಈ ಚಿಹ್ನೆ ಬಂದ್ಬಿಟ್ಟು ಪ್ಲಸ್, ಈ 3/2ಗೆ ಇನ್ನು ಇಂಟು ಮಾಡಿದ್ರೆ 2 ಮಾಡಿದ್ರೆ ಎಷ್ಟಾಗುತ್ತೆ? 2 ಕ್ಯಾನ್ಸಲ್ ಆಗ್ಬಿಟ್ಟು 3 ಬರುತ್ತೆ. ಹೌದಾ? ಸೊ ಇಲ್ಲಿ 3 ಇದೆ. ಸೊ ಇವಾಗ ಇದನ್ನ ಇನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಎಷ್ಟು ಬರುತ್ತೆ? ಇಲ್ಲಿ +3 ಇದೆ, ಇಲ್ಲಿ -2 ಇದೆ. ಸೊ ಇದನ್ನ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಸಬ್ಟ್ರಾಕ್ಟ್ ಮಾಡಿದಾಗ ಎಷ್ಟು ಬರುತ್ತೆ? 1 ಬರುತ್ತೆ. ಬಟ್ ನಮ್ಗೆ ಇಲ್ಲಿ ಚಿಹ್ನೆನ ನೋಡ್ಕೊಳ್ಳಿ. ಚಿಹ್ನೆ ಬಂದ್ಬಿಟ್ಟು ಏನಿದೆ? ಪ್ಲಸ್ ಇದೆ. ಸೊ ಅದು ಏನಿಲ್ಲ ಅಂದ್ರೆ ಪ್ಲಸ್ ಅಂತಾನೆ ಅರ್ಥ. 1/2 ಅಂತ ಬರೀಬೇಕು. ಸೊ ನಾನು ಈ ಪ್ರಾಬ್ಲಮ್ ನ ನಿಮ್ಗೆ ಏನಕ್ಕೆ ಸಾಲ್ವ್ ಮಾಡಿಸಿದೆ ಅಂತಂದ್ರೆ, ಮೋಸ್ಟ್ ಆಫ್ ದ ಟೈಮ್ ನಾವು ನೋಡ್ಬೋದು ಚಿಹ್ನೆಗಳನ್ನ ಮಿಸ್ ಮಾಡ್ತೀವಿ. ಸೊ ಅದರಿಂದ ನಾನು ಈ ಪ್ರಾಬ್ಲಮ್ ನ ಚೂಸ್ ಮಾಡ್ಕೊಂಡಿದ್ದೀನಿ, ಸಾಲ್ವ್ ಮಾಡಿಸಿದೀನಿ. ಇನ್ನ 3 ಪ್ರಾಬ್ಲಮ್ ಇದೆಲ್ಲೋ ಅದನ್ನು ಸಹ ಸೇಮ್ ಅದೇ ತರನೇ. ಸೊ ನಾನು ಸೆಕ್ಷನ್ 1 ಲಾಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡಿದೀನಿ. ಸೆಕ್ಷನ್ 2 ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ನೋಡೋಣ ಸೆಕ್ಷನ್ 3 ಅನ್ನ. ಓಕೆನಾ? ಬನ್ನಿ ನೋಡೋಣ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೆಯ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಅಲ್ವಾ? ಏನೇನಿದೆ ಟರ್ಮ್ಸ್? ಮೊದಲನೇದು ನೀವು ನೋಡ್ಬೋದು 3, 1, -1, -3 ಅಂತ ಕೊಟ್ಟಿದ್ದಾರೆ. ಹೌದಾ? ಏನಿಲ್ಲ, ನಮ್ಮ ಲಾಸ್ಟ್ ಸೆಕ್ಷನ್ 1 ಸೆಕ್ಷನ್ 2 ಅಲ್ಲಿ ಏನ್ ಕೇಳ್ತಾ ಇದ್ರು? ನೆಕ್ಸ್ಟ್ 4 ಟರ್ಮ್ಸ್ ನ ಬರೆಯಿರಿ ಅಂತ ಕೇಳ್ತಾ ಇದ್ರು. ಹೌದಾ? ಸೊ ಬಟ್ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಅವರೇ ಆಲ್ರೆಡಿ 4 ಟರ್ಮ್ಸ್ ನ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು? ಅದ್ರದ್ದು ಡಿಫರೆನ್ಸ್ ಅಮೌಂಟ್ ಎಷ್ಟು ಅಂತ ಕಂಡುಹಿಡಿಬೇಕು ಮತ್ತು ಮೊದಲನೇ ಪದ ಎಷ್ಟು ಅಂತ ಬರಿಬೇಕು. ಮೊದಲನೇ ಪದ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ 3 ಅಂತ. ಏನು ಸಿಂಪ್ಲಿಫೈ ಮಾಡೋಂಗಿಲ್ಲ, ಜಸ್ಟ್ ಬರ್ದ್ರೆ ಆಯ್ತು. ಹೌದಾ? ಸೊ ಇದನ್ನ ನೋಡೋಣ. ಇವಾಗ ನೋಡೋಣ ಬನ್ನಿ. ಸೆಕ್ಷನ್ 3 ಮತ್ತೆ ಇದಕ್ಕೆ ನೋಡಿ, ಈ ಸೆಕ್ಷನ್ 3 ನ ಸಾಲ್ವ್ ಮಾಡೋದಕ್ಕೆ ಫಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೆ. ಹೌದಾ? ಇಂಟ್ರೊಡಕ್ಷನ್ ವಿಡಿಯೋ. ಅದ್ರಲ್ಲಿ ನೀವು ನೋಡ್ಬೋದು ಟೈಪ್ 1 ಫಾರ್ಮುಲಾನ ಯೂಸ್ ಮಾಡಿದ್ರೆ ನಾವ್ ಈ ಸೆಕ್ಷನ್ ನ ಸಾಲ್ವ್ ಮಾಡ್ಬೋದು. ಹೌದಾ? ಇಲ್ಲಿ ನೋಡೋಣ ಟೈಪ್ 1 ಫಾರ್ಮುಲಾ ಏನು ಅಂತ. ಸೊ ನಾವಿವಾಗ ಏನ್ ಕಂಡುಹಿಡಿತಾ ಇದೀವಿ? ಡಿಫ್ರೆನ್ಸ್ ನ ಕಂಡುಹಿಡಿತಾ ಇದೀವಿ ಅಲ್ವಾ? ಡಿಫ್ರೆನ್ಸ್ ಅಂದ್ರೆ ಏನರ್ಥ? A2 - A1. ಸೊ ಇದನ್ನ ಈ ತರನು ಮಾಡ್ಬೋದು. ಏನಂದ್ರೆ A3 - A2 ಮಾಡ್ಬೋದು. ಹೌದಾ? ನಾವಿಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಬರೆಯೋಣ. ಇವಾಗ ಫಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು 3, -1 ಕೊಟ್ಟಿದ್ದಾರೆ, -3 ಕೊಟ್ಟಿದ್ದಾರೆ. ಹೌದಾ? ಸೊ ಏನಿಲ್ಲ, ಸಿಂಪಲ್ ಆಗಿ ಬರೆಯೋದಷ್ಟೇ. ಇದು ಏನಿದೆ ನಾರ್ಮಲ್ ನಮಗೆ ಗೊತ್ತಿದೆ. ಏನಂದ್ರೆ ಫಸ್ಟ್ ಟರ್ಮ್ ಅಲ್ವಾ? ಸೊ 3 ಅಂತ ಬರೀಬೇಕು. ಡಿಫರೆನ್ಸ್ ಅಮೌಂಟ್ ಏನು? ಫಾರ್ಮುಲಾ ಗೊತ್ತಿದೆ, A2 - A1 ಅಂತ. ಇಲ್ಲಿ A2 ಏನ್ ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಸೊ ಇವಾಗ ಏನ್ ಮಾಡೋದು? ಮೈನಸ್ ಇದೆ ಅಲ್ವಾ? ಸೊ ಮೈನಸ್ ಮಾಡ್ಬಿಟ್ಟು A1 ಎಷ್ಟಿದೆ? 3 ಇದೆ. ಸೊ 3 - 1 ಮಾಡಿದ್ರೆ ಎಷ್ಟು ಬರುತ್ತೆ? -2 ಬರುತ್ತೆ. ತುಂಬಾ ಸಿಂಪಲ್ ಅಲ್ವಾ? ತುಂಬಾನೇ ಸಿಂಪಲ್ ಇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಪ್ರಾಬ್ಲಮ್ ನೋಡೋಣ. -5 ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? -1, 3, 7 ಕೊಟ್ಟಿದ್ದಾರೆ. ಸೇಮ್ ಫಾರ್ಮುಲಾ, ಏನು ಡಿಫ್ರೆನ್ಸ್ ಇಲ್ಲ. ಸೊ A ಎಷ್ಟಾಗುತ್ತೆ? -5 ಆಗುತ್ತೆ ಅಲ್ವಾ? ಸೊ ನೆಕ್ಸ್ಟ್ D ನ ಕಂಡುಹಿಡಿಬೇಕು. ಸೊ D ಬಂದ್ಬಿಟ್ಟು ಏನು? ಫಾರ್ಮುಲಾ ಸೇಮ್, A2 - A1 ಮಾಡೋಣ. ಸೊ ಅವಾಗ ಎಷ್ಟಾಗುತ್ತೆ? ಇಲ್ಲಿ -1. ಸೊ ನೋಡಿ, ಈ ತರ ಚಿಹ್ನೆಗಳಿದ್ದಾಗ ತುಂಬಾನೇ ಮಿಸ್ಟೇಕ್ಸ್ ಮಾಡ್ತೀರಾ. ಸೊ ನೀವು ಈ ತರ ಬ್ರಾಕೆಟ್ ಹಾಕೊಳ್ಳಿ. ಸೊ ನಿಮ್ಗೆ ಈಸಿ ಆಗುತ್ತೆ. A2 ನೋಡಿ, ಇಲ್ಲಿ -1 ಅಂತ ಬರ್ಕೊಂತೀನಿ. ಇಲ್ಲಿ ಮತ್ತೆ ನಾವು ಸಬ್ಟ್ರಾಕ್ಟ್ ಮಾಡ್ಬೇಕಲ್ವಾ? ಆಮೇಲೆ A1 ಬಂದ್ಬಿಟ್ಟು ಇಲ್ಲೂ ಸಹ -5 ಇದೆ. ಸಿಂಪ್ಲಿಫೈ ಮಾಡ್ಬೇಕಾದ್ರೆ ನಾವು ಚಿಹ್ನೆಗಳನ್ನ ತುಂಬಾನೇ ಗಮನಿಸ್ಬೇಕು. ಇಲ್ಲಿ ತುಂಬಾ ಮಿಸ್ಟೇಕ್ಸ್ ಮಾಡ್ತೀರಾ. ಇಲ್ಲಿ ನೋಡಿ -1 ನ ಬರಿಬೇಕು. ಈ ತರ ಇದ್ದಾಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಮೈನಸ್ ಇಂಟು ಮೈನಸ್ ಎಷ್ಟಾಗುತ್ತೆ? ಪ್ಲಸ್ ಆಗುತ್ತೆ. ಮತ್ತೆ 5 ನ ಹಾಗೆ ಬರೀಬೇಕು. ಇವಾಗ ಚಿಹ್ನೆಗಳೆಲ್ಲ ಸಿಂಪ್ಲಿಫೈ ಆಗಿದೆ ಅಲ್ವಾ? ಸೊ ಸಿಂಪ್ಲಿಫೈ ಆದ್ಮೇಲೆ ಇಲ್ಲಿ ಎಷ್ಟಿದೆ? ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ. ಪ್ಲಸ್ ಮೈನಸ್ ಇದ್ದಾಗ ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡ್ಬೇಕು. ಸೊ ಸಬ್ಟ್ರಾಕ್ಟ್ ಮಾಡ್ಬೇಕಂದ್ರೆ ಇಲ್ಲಿ 5 ಅಲ್ಲಿ 1 ಕಳೆದ್ರೆ ಎಷ್ಟು ಬರುತ್ತೆ? 4 ಬರುತ್ತೆ. ಮತ್ತೆ ಚಿಹ್ನೆಗಳನ್ನ ಮರಿಬಾರ್ದು. ಇಲ್ಲಿ ಪ್ಲಸ್ ಇದೆ, ಸೊ ದೊಡ್ಡ ಅಂಕಿಗೆ ಪ್ಲಸ್ ಇದೆ. ಸೊ ನಾವು ಇದನ್ನ ಪ್ಲಸ್ ಹಾಕ್ಬೇಕು. ಸೊ ಪ್ಲಸ್ ಹಾಕಿಲ್ಲ ಅಂದ್ರೂ ಅಂಡರ್ಸ್ಟುಡ್, ಅದು ಪಾಸಿಟಿವ್ ಟರ್ಮ್ ಅಂತ. ಸೊ ಇದಕ್ಕೆ ಆನ್ಸರ್ ಎಷ್ಟು ಬಂತು? 4 ಬಂತು. ಓಕೆನಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ.
ನೆಕ್ಸ್ಟ್ ಪ್ರಾಬ್ಲಮ್ ಥರ್ಡ್ ಒನ್ ಬಂದ್ಬಿಟ್ಟು ಏನಿದೆ, 1/2 ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಇದು ಕನ್ನಡ ವರ್ಷನ್ ಅಲ್ಲಿ ಇದು ಸಂಖ್ಯೆಗಳನ್ನ ರಾಂಗ್ ಆಗಿದೆ, ಇದು ಪ್ರಿಂಟಿಂಗ್ ಮಿಸ್ಟೇಕ್. ಸೊ ನೋಡಿ, ಇದು ನಾನು ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಸ್ ಇಂದ ಕಾಪಿ ಮಾಡ್ತಾ ಇದ್ದೀನಿ. ನಂಬರ್ಸ್ ಬಂದ್ಬಿಟ್ಟು 1/3, ಓಕೆನಾ. ನೆಕ್ಸ್ಟ್ 5/3, 9/3, 13/3 ಅಂತ ಇದೆ, ಹೌದಾ. ಸೊ ನಾವ್ ಇದಕ್ಕೆ ಸೇಮ್ ಅಲ್ವಾ, ಸೇಮ್ ಇವಾಗ ಏನ್ ಮಾಡ್ಬೇಕು, ಏನ ಬರಿಬೇಕು, a = 1/3. ಸೊ ಡಿಫ್ರೆನ್ಸ್ ನ ಹೇಗೆ ಮಾಡೋದು, ಸೇಮ್ ಅಲ್ವಾ, 5/3 - 1/3 ಮಾಡ್ಬೇಕು. ನೋಡಿ, ನಾನು ನಿಮ್ಗೆ ಹೇಳಿದೀನಿ ಅವಾಗ್ಲೇ, ಇದು ಟರ್ಮ್ಸ್ ಏನಾದ್ರೂ ಡಿಫ್ರೆಂಟ್ ಆಗಿದ್ರೆ LCM ತಗೋಬೇಕು, ಅಥವಾ ಇಲ್ಲಿ ಏನು ಟರ್ಮ್ ಇಲ್ಲ ಅಂತಂದ್ರೆ ಇದನ್ನ 1 ಅಂತ ಅಸಂಪ್ಷನ್ ಮಾಡ್ಕೊಂಡ್ಬಿಟ್ಟು LCM ತಗೋಬೇಕು. ಇಲ್ಲಿ ನೀವು ನೋಡ್ಬೋದು ಟರ್ಮ್ಸ್ ಏನಿದೆ ಸೇಮೇ ಇದೆ. ಸೊ ಸೇಮ್ ಇದ್ದಾಗ ಏನಿಲ್ಲ, LCM ಸೇಮೇ ಬರುತ್ತೆ. ಸೊ ನಾವ್ ಅದನ್ನ ಏನ್ ಮಾಡ್ಬೋದು, ಡೈರೆಕ್ಟ್ ಆಗಿ ಇದನ್ನ ಸಬ್ಟ್ರಾಕ್ಟ್ ಮಾಡ್ಬೋದು. ಸೊ ಅದನ್ನ ಯಾವ ತರ ಮಾಡೋದು, 3, 5 - 1 ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಸೊ ನಮಗೆ ಚಿಹ್ನೆ ನೋಡ್ಬೋದು, ಇದು ಜಾಸ್ತಿ, ಸೊ ಇದನ್ನ ಪ್ಲಸ್ ಆಗಿರುತ್ತೆ. ಸೊ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ, 4/3 ಬರುತ್ತೆ, ಹೌದಾ. ಸೊ ಫೋರ್ತ್ ಒನ್ ಸಹ ಸಿಂಪಲ್ ಆಗೇ ಇದೆ. ಸೊ ಜಸ್ಟ್ ಏನ್ ಕೊಟ್ಟಿದ್ದಾರೆ, 0.6, 1.7, 2.8, 3.9 ಕೊಟ್ಟಿದ್ದಾರೆ. ಇದನ್ನು ಇದೇ ತರ ಇದೇ ಫಾರ್ಮುಲಾ ಯೂಸ್ ಮಾಡ್ಬಿಟ್ಟು ಈ ತರ ಮಾಡ್ಬೇಕು. ಸೊ ಈ ಪ್ರಾಬ್ಲಮ್ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ಇಲ್ಲ ಅಂತಂದ್ರೆ ನಮ್ಮ ಚಾನಲ್ ಇಮೇಲ್ಗೂ ಸಹ ನೀವು ನಿಮ್ಮ ಡೌಟ್ಸ್ ನ ಪೋಸ್ಟ್ ಮಾಡ್ಬೋದು, ನಾನು ಖಂಡಿತ ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಸೊ ನೀವು ಸೆಕ್ಷನ್ 4 ನ ನೋಡ್ಬೋದು. ಇದ್ರಲ್ಲಿ ಏನ್ ಕೊಟ್ಟಿದ್ದಾರೆ, ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ, ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದ್ರಲ್ಲಿ ನಾವೇನ್ ಮಾಡ್ಬೇಕಂದ್ರೆ, ಆಲ್ರೆಡಿ 4 ಟರ್ಮ್ಸ್ ನ ಕೊಟ್ಟಿರ್ತಾರೆ, ಬಟ್ ಅದು ಸಮಾಂತರ ಶ್ರೇಣಿನ ಅಲ್ಲ ಅಂತ ಕನ್ಫರ್ಮ್ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ ಅದು ಸಮಾಂತರ ಶ್ರೇಣಿನ ಅಲ್ವಾ ಹೌದಾ ಅಂತ ಕಂಡುಹಿಡಿಬೇಕು. ಅದು ಹೌದು ಆಗಿದ್ರೆ ಆಮೇಲೆ ಏನ್ ಮಾಡ್ಬೇಕು, ಅದ್ರದ್ದು ನೆಕ್ಸ್ಟ್ 3 ಟರ್ಮ್ಸ್ ನ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದಕ್ಕೆ ನೀವು ನೋಡ್ಬೋದು, ನನ್ನ ಮೊದಲನೇ ವಿಡಿಯೋದಲ್ಲಿ ಟೈಪ್ 1 ಟೈಪ್ 2 ಫಾರ್ಮುಲಾ ಅಪ್ಲೋಡ್ ಮಾಡಿದ್ದೀನಲ್ವಾ. ಸೊ ಅದೆರಡನ್ನು ಯೂಸ್ ಮಾಡ್ಕೋಬೇಕು. ನೀವು ಇಲ್ಲಿ ನೋಡ್ಬೋದು, ಟೈಪ್ 1 ಫಾರ್ಮುಲಾ ಬಂದ್ಬಿಟ್ಟು ಇದು, ಟೈಪ್ 2 ಫಾರ್ಮುಲಾ ಬಂದ್ಬಿಟ್ಟು ಇದು, ಓಕೆನಾ. ಸೊ ನೋಡೋಣ ಬನ್ನಿ. ಇವಾಗ ಮೊದಲನೇದು ಏನ್ ಕೊಟ್ಟಿದ್ದಾರೆ ಕ್ವೆಶನ್, ಫಸ್ಟ್ ಒನ್ ಅಲ್ವಾ. ಸೊ ಇದು ಸೆಕ್ಷನ್ 4, ಅದರಲ್ಲಿ 2 ಕೊಟ್ಟಿದ್ದಾರೆ, 4 ಕೊಟ್ಟಿದ್ದಾರೆ, 8 ಕೊಟ್ಟಿದ್ದಾರೆ, 16 ಅಂತ ಕೊಟ್ಟಿದ್ದಾರೆ. ಸೊ 2, 4, 8, 16 ಇದನ್ನ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಏನು ಸಮಾಂತರ ಶ್ರೇಣಿನ ಅಲ್ವಾ ಅಂತ ನೋಡ್ಬೇಕು. ಸೊ ಅದನ್ನ ನೋಡೋದು ಹೆಂಗೆ, ಫಸ್ಟ್ ಇಲ್ಲಿ ನೋಡ್ಬೇಕು ಡಿಫ್ರೆನ್ಸ್, ಇದೆರಡದು ಡಿಫ್ರೆನ್ಸ್ ಯಾವಾಗ್ಲೂ ಸೇಮ್ ಬಂದ್ರೆ ಮಾತ್ರ ಅದು ಸಮಾಂತರ ಶ್ರೇಣಿ ಅಲ್ವಾ. A2 - A1 ಮಾಡೋಣ, ಇಲ್ಲಿ ಬಂದ್ಬಿಟ್ಟು ಏನ್ ಮಾಡೋಣ, A3 - A2 ಮಾಡೋಣ. ನೋಡಿ ಇಲ್ಲಿ 4 ಇದೆ, 4 - 2 ಮಾಡೋಣ, A2 - A1 ಅಲ್ವಾ. ಸೊ ಇಲ್ಲಿ A3 - A2 ಮಾಡಿದಾಗ ಇಲ್ಲಿ ಎಷ್ಟು ಸಬ್ಸ್ಟಿಟ್ಯೂಟ್ ಮಾಡಬೇಕು, 8 - 4 ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಹೌದಾ. ಸೊ ಇಲ್ಲಿ ನೋಡಿ 4 ಅಲ್ಲಿ 2 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಬರುತ್ತೆ. ಇಲ್ಲಿ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 8 ಅಲ್ಲಿ -4 ಮಾಡಿದ್ರೆ 4 ಬರುತ್ತೆ. ಸೊ ನೋಡಿ ಇಲ್ಲಿ ಸೇಮ್ ಇದೆನಾ, ಇಲ್ಲ ಅಲ್ವಾ. ಸೊ ಡಿಫರೆಂಟ್ ಆಗಿದೆ. ಸೊ ಇದು ಸಮಾಂತರ ಶ್ರೇಣಿ ಅಲ್ಲ. ನೆಕ್ಸ್ಟ್ 3 ಟರ್ಮ್ ಬರೆಯೋ ಅವಶ್ಯಕತೆ ಇಲ್ಲ. ಎರಡನೇ ಕ್ವೆಶನ್ ನೋಡೋಣ. 2 ಕೊಟ್ಟಿದ್ದಾರೆ, 5/2, ನೆಕ್ಸ್ಟ್ 3, 7/2 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸಮಾಂತರ ಶ್ರೇಣಿನ ಅಲ್ವಾ ಅಂತ ನೋಡೋಣ. ಇದರಲ್ಲಿ ಏನ್ ಮಾಡ್ಬೇಕು ಇವಾಗ, A3 - A2 ಮಾಡ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ A2 - A1 ಯಾವ ತರನಾದ್ರೂ ಬರಿಬಹುದು. ಸೊ ಇಲ್ಲಿ ನೋಡಿ A3 ಅಂದ್ರೆ ಎಷ್ಟು ಬರುತ್ತೆ, 3 ಅಲ್ವಾ. ಸೊ 3 - 5/2, ಇಲ್ಲಿ ಬಂದ್ಬಿಟ್ಟು 5/2 - 2. ನಾನು ಅವಾಗ್ಲೇ ಹೇಳಿದೆ ಇಲ್ಲಿ LCM ತಗೊಬೇಕಂತ. ಸೊ 1, 2 LCM ತಗೊಂಡ್ರೆ 2ನೇ ಬರುತ್ತೆ. ಅದಾದ್ಮೇಲೆ ಇಲ್ಲಿ ಎಷ್ಟು ಬರುತ್ತೆ, ಮಲ್ಟಿಪ್ಲೈ ಮಾಡ್ಬೇಕಲ್ವಾ ನೀವು. ಸೊ 2 × 6 ಎಷ್ಟು, 2 × 3 ಎಷ್ಟು ಬರುತ್ತೆ, 6 ಆಗುತ್ತೆ. ಸೊ ಅದಾದ್ಮೇಲೆ ಇದು 2, 2 ಕ್ಯಾನ್ಸಲ್ ಆಗ್ಬಿಟ್ಟು 5ನೇ ಬರುತ್ತೆ ಅಲ್ವಾ. ಸೊ ಅದಾದ್ಮೇಲೆ ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ, 1/2 ಬರುತ್ತೆ. ಯಾಕಂದ್ರೆ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ಇದಿಷ್ಟು ಆನ್ಸರ್ ಬರುತ್ತೆ. ಇಲ್ಲಿ ನೋಡೋಣ, ಇದ್ರದ್ದು LCM ತೆಗೆದ್ರೆ ಎಷ್ಟೇ ಬರುತ್ತೆ, 2ನೇ ಬರುತ್ತೆ. ಸೊ ಇದು 2 ಮತ್ತೆ ಇದು ಮಲ್ಟಿಪ್ಲೈ ಮಾಡಿದ್ರೆ, ಸಾರಿ ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ, 5 ಬರುತ್ತೆ. ಇದು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 4 ಬರುತ್ತೆ. ಸೊ ಇಲ್ಲಿ ನಾವು ಸಬ್ಟ್ರಾಕ್ಟ್ ಮಾಡಿದ್ರೆ 1/2ನೇ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು 2 ಈಕ್ವಲ್ ಇದೆ. ಸೊ 2 ಈಕ್ವಲ್ ಇದೆ ಅಂದ್ರೆ ಇದು ಸಮಾಂತರ ಶ್ರೇಣಿ. ಸೊ ನಾವು ಇವಾಗ ನೆಕ್ಸ್ಟ್ ಟರ್ಮ್ಸ್ ನ ಬರೆಯೋಣ.
ನೆಕ್ಸ್ಟ್ ಟರ್ಮ್ಸ್ ಅಂದ್ರೆ ಇಲ್ಲಿ 2 ಆಲ್ರೆಡಿ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ, 5/2 ಕೊಟ್ಟಿದ್ದಾರೆ, 3 7/2 ಅಂತಿದೆ. ಅಂದ್ರೆ 4 ಟರ್ಮ್ಸ್ ಆಲ್ರೆಡಿ ಇದೆ. ನಾವ್ ಇವಾಗ ಕಂಡುಹಿಡಿಬೇಕಾಗಿರೋದು ಅದು 5th ಟರ್ಮ್ಸ್. ನಾವು 5th ಟರ್ಮ್ಸ್ ಫಾರ್ಮುಲಾ ನಮಗೆ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಬಹುದು 5th ಟರ್ಮ್ಸ್ ಫಾರ್ಮುಲಾ a + 4d ಅಂತ ಇದೆ. ಸೊ a5 ನ ಕಂಡುಹಿಡಿಯೋಣ. a5 ಗೆ ಎಷ್ಟಾಗುತ್ತೆ ಇವಾಗ? a + 4d ಅಂದ್ರೆ a ಎಷ್ಟಿದೆ? 2 ಇದೆ ಅಲ್ವಾ, ಪ್ಲಸ್ 4 ಇಂಟು ಏನಿದೆ 1/2 ಆಗುತ್ತೆ ಅಲ್ವಾ. ಸೊ ಏನಕ್ಕಂತಂದ್ರೆ ಇದು ನಾವು ಆಲ್ರೆಡಿ ಡಿಫರೆನ್ಸ್ ಅಮೌಂಟ್ ನಮಗೆ ಗೊತ್ತಿದೆ 1/2 ಅಂತ ಅವಾಗಲೇ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ಸೊ ಇದು a + 4d ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿದೀನಿ. ಇವಾಗ ನೋಡ್ಬೋದು ಎಷ್ಟಾಗುತ್ತೆ ಅಂತ. 2 ಪ್ಲಸ್ ಇದು 4 ಇಂಟು 1 ಎಷ್ಟಾಗುತ್ತೆ? 4 ಆಗುತ್ತೆ, ಡಿವೈಡೆಡ್ ಬೈ 1/2 ಆಗುತ್ತೆ. ಇದನ್ನ LCM ತೆಗೆದಾಗ ಎಷ್ಟಾಗುತ್ತೆ ನಿಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ, ಈಸಿ ಅಂತ. 4 + 4 ಆಗುತ್ತೆ. ಸೊ ಡಿವೈಡೆಡ್ ಬೈ 2 ಮಾಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಆನ್ಸರು? 8 ಡಿವೈಡೆಡ್ ಬೈ 2 ಬರುತ್ತೆ. ಇದನ್ನ 2 1s 2 4s ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಬಂದ್ಬಿಟ್ಟು 4 ಬರುತ್ತೆ. ಸೊ a5 ನ ಕಂಡುಹಿಡಿದ್ವಾ. ಸೊ ಅದೇ ತರ ನಾವ್ ಇವಾಗ a6 ನ ಮಾಡೋಣ. a6 ಸಿಂಪಲ್ ಇರುತ್ತೆ, 2 ಮಾಡ್ಕೊಳ್ಳೋದಲ್ವಾ. ಸೊ 2 ಮಾಡ್ಬಿಟ್ಟು ಇಲ್ಲಿ 5 ಇದೆ. ಸೊ 5 ಇಂಟು 1/2 ನ ಮಾಡ್ಬೇಕು. ಅದಾದ್ಮೇಲೆ 2 ಪ್ಲಸ್ ಇಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಸೊ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ? 5/2 ಆಗುತ್ತೆ. ಸೊ 5/2 ಅಂದ್ರೆ ಇಲ್ಲಿ ಎಷ್ಟು ಬರುತ್ತೆ? LCM ಸಹ 2ನೇ ಬರುತ್ತೆ. ಸೊ LCM 2 ಬಂದ್ರೆ ಇದನ್ನ ಎಷ್ಟು ಮಾಡ್ತಾರೆ? 2 ಇಂಟು 2 4 ಆಗುತ್ತೆ, ಪ್ಲಸ್ 2 ಇಂಟು 2 ಕ್ಯಾನ್ಸಲ್ ಆದ್ರೆ ಎಷ್ಟು ಬರುತ್ತೆ? ಇಲ್ಲಿ 5 ಬರುತ್ತೆ. ಸೊ ಇಲ್ಲಿ ಎಷ್ಟಾಗುತ್ತೆ? 9/2 ಆಗುತ್ತೆ. ಓಕೆನಾ. ಸೊ ಇದೇ ತರ ನಾವಿವಾಗ a6 ನ ಕಂಡುಹಿಡಿದ್ವಿ. ಅದಾದ್ಮೇಲೆ a7 ನ ಕಂಡುಹಿಡಿಬೇಕು. a7 ಬರ್ಕೊಳ್ಳೋಣ ಸೇಮ್ ಅದೇ ತರ. a7 ಈಕ್ವಲ್ಸ್ a + 6d. ಸೊ a ಎಷ್ಟಿದೆ? 2 ಇದೆ, ಪ್ಲಸ್ 6 ಇಂಟು d ಎಷ್ಟಿದೆ? ಡಿಫರೆನ್ಸ್ ಅಮೌಂಟ್ 1/2 ಇದೆ. ಸೊ ನಾನು ಅವಾಗಲೇ ಹೇಳ್ದೆ ನಿಮಗೆ, ಇಲ್ಲಿ ಸಿಂಪ್ಲಿಫೈ ಈ ತರ ಕೊಟ್ಟಾಗ ಸಿಂಪ್ಲಿಫೈ ಮಾಡೋಕ್ಕಾಗುತ್ತಾ ನೋಡಿ ಅಂತ. 2 1s 2 3s 6 ಆಗುತ್ತೆ ಅಲ್ವಾ. ಸೊ ಇಲ್ಲಿ 3 ಆಗುತ್ತೆ. 2 + 3 ಎಷ್ಟಾಗುತ್ತೆ? ಇಲ್ಲಿ 5 ಆಗುತ್ತೆ. ಓಕೆನಾ. ಸೊ ನಮಗೆ ನೆಕ್ಸ್ಟ್ ಟರ್ಮ್ಸ್ ಏನು ಅಂತ ಹೇಳಿ ಫೈನಲ್ ಆಗಿ ಬರೀಬೇಕು. ಫಸ್ಟ್ 4 ಬಂದಿದೆ, ಆಮೇಲೆ 9/2 ಬಂದಿದೆ, ಆಮೇಲೆ 5 ಬಂದಿದೆ. ಸೊ ಅದನ್ನ ನೀವು ಈ ತರ ಬರೀಬಹುದು. ಫಸ್ಟ್ 4 ಬಂದಿದೆ, ಆಮೇಲೆ 9/2 ಬಂದಿದೆ, ಆಮೇಲೆ 5 ಬಂದಿದೆ. ಓಕೆನಾ. ಆಮೇಲೆ ಡಿಫರೆನ್ಸ್ ಅಮೌಂಟ್ ಸಹ ಬರೀಬಹುದು 1/2 ಅಂತ. ಇಷ್ಟೇ, ಸಿಂಪಲ್ ಅಲ್ವಾ? ಅರ್ಥ ಆಗಿದೆ ಅಲ್ವಾ? ನೀವಿಲ್ಲಿ ನೆಕ್ಸ್ಟ್ ನೋಡ್ಬೋದು ಥರ್ಡ್ ಪ್ರಾಬ್ಲಮ್ ಏನಿದೆ, -1.2 -3.2 ಈ ತರ ಪ್ರಾಬ್ಲಮ್ ಇದೆ. 4th -10 -6 ಈ ತರ ಇದೆ. ಸೊ ಇದೆಲ್ಲ ನಂಬರ್ಸ್ ಅಲ್ಲೇ ಕೊಟ್ಟಿದ್ದಾರೆ. ಇದ್ರದ್ದು ಏನು ಕ್ಯಾಲ್ಕುಲೇಷನ್ ವೈಸ್ ಏನು ಡಿಫ್ರೆಂಟ್ ಇರಲ್ಲ. ಸೊ ನೀವು ಜಸ್ಟ್ ಈ 2 ಫಾರ್ಮುಲಾಸ್ ನ ಅಪ್ಲೈ ಮಾಡ್ಬಿಟ್ಟು ಸಾಲ್ವ್ ಮಾಡಬೇಕು. ಸೊ ರೆಸ್ಟ್ ಆಫ್ ದ ಪ್ರಾಬ್ಲಮ್ಸ್ ನ ನೀವು ಸಾಲ್ವ್ ಮಾಡಿ ಸ್ವಂತಕ್ಕೆ. ಅರ್ಥ ಆಗಿಲ್ಲ ಅಂತ ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಅಥವಾ ನಮಗೆ ಇಮೇಲ್ ಮಾಡಿ, ನಂಗೆ ಈ ತರ ಪ್ರಾಬ್ಲಮ್ಸ್ ಗೆ ಸಾಲ್ವ್ ಆನ್ಸರ್ ಕಳಿಸಿ ಅಂತ. ಖಂಡಿತವಾಗಿ ಕಳಿಸ್ತೀನಿ. ಸೊ ಅದರಲ್ಲಿ ಒಂದು ಪ್ರಾಬ್ಲಮ್ ಮತ್ತೆ ಸ್ವಲ್ಪ ಟ್ರಿಕ್ಕಿ ಇದೆ ಅಂತ ಅನ್ಕೊಂತೀನಿ, ಅದನ್ನ ಸಾಲ್ವ್ ಮಾಡಿಸ್ತೀನಿ. ಸೊ ರೆಸ್ಟ್ ಎಲ್ಲ ನೀವೇ ಮಾಡ್ಕೊಳ್ಳಿ, ಆಯ್ತಾ. ಸೊ ಇದು ಬಂದ್ಬಿಟ್ಟು 5th one. ಓಕೆನಾ. 5th one ಏನಿದೆ? 3 + √2 3 + 2 ಇಂಟು √2 3 + 3 ಇಂಟು √3 ಅಂತ ಇದೆ. ಹೌದಾ. ಸೊ a1 ಅನ್ನ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ a1 ಈಕ್ವಲ್ಸ್ a ಈಕ್ವಲ್ಸ್ 3ನೇ ಆಗುತ್ತೆ ಅಲ್ವಾ. ಸೊ ನೆಕ್ಸ್ಟ್ ನಾವು ಡಿಫರೆನ್ಸ್ ನ ಕಂಡುಹಿಡಿಬೇಕಲ್ವಾ. ಡಿಫರೆನ್ಸ್ ನ ಯಾವ ತರ ಕಂಡುಹಿಡಿಯೋದು? a2 - a1 ಮತ್ತೆ ಇಲ್ಲಿ ಬಂದ್ಬಿಟ್ಟು ಏನ್ ಬರೀಬೇಕು? a3 - a2. ಹೌದಾ. ಸೊ ನಾವು ಮಾಡೋಣ ಬನ್ನಿ. ಇವಾಗ a2 - a1 ಅಂದ್ರೆ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 3 + √2 ಇದೆ ಅಲ್ವಾ. ಸೊ ಈ 3 + √2 ಇದೆ, ಆಮೇಲೆ ಮೈನಸ್ ಇಲ್ಲಿ a1 ಎಷ್ಟಿದೆ? ಜಸ್ಟ್ 3 ಇದೆ. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಈ ತರ ಕೊಟ್ಟಾಗ ಈ ಬ್ರಾಕೆಟ್ಸ್ ಅಲ್ಲಿ ಬರ್ಕೊಬೇಕು, ಮತ್ತೆ ಸಿಂಪ್ಲಿಫೈ ನ ಮಾಡ್ಬೇಕಾದ್ರೆ ಹುಷಾರಾಗಿ ಮಾಡ್ಬೇಕು. ನೋಡಿ ಇದನ್ನ ಇವಾಗ ಬ್ರಾಕೆಟ್ ತೆಗೆದು ಬರ್ಕೊಳ್ಳೋದಾದ್ರೆ ಸೇಮ್ 3 ಪ್ಲಸ್ ಇಲ್ಲಿ ಯಾವುದು ಮಲ್ಟಿಪ್ಲೈ ಮಾಡಂಗಿಲ್ಲ. ಸೊ ಅದೇ ತರ ಬರ್ಕೋಬಹುದು. ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ 3 ಆಗುತ್ತೆ. ಇಲ್ಲಿ ನೋಡಿ ಈ ತರ ಟರ್ಮ್ಸ್ ಇದ್ದಾಗ ಇಲ್ಲಿ ಪ್ಲಸ್ ಇದೆ, ಇದು ಸಿಂಗಲ್, ಇದು ಒಂದು ಓಲ್ಡ್ ಟರ್ಮ್ ಅಲ್ವಾ. ಸೊ ಇದನ್ನು ಸಹ ಒಂದು ಓಲ್ಡ್ ಟರ್ಮ್. ಸೊ ಇದನ್ನ ನಾವು ಮೈನಸ್ ಮಾಡ್ಬೋದು. ಸೊ ಇಲ್ಲಿ ಪ್ಲಸ್ ಮೈನಸ್ ಇರೋದ್ರಿಂದ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ ನಮ್ಗೆ ಎಷ್ಟು ಉಳಿಯುತ್ತೆ? ಇದು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗ್ಬಿಟ್ಟು ಜಸ್ಟ್ √2 ಅಷ್ಟೇ ಉಳಿಯುತ್ತೆ. ಓಕೆನಾ. ಸೊ ಅದೇ ತರ a3 - a2 ಮಾಡೋಣ. a3 ಎಷ್ಟಿದೆ? 3 + ಎಷ್ಟಿದೆ? 2 ಇಂಟು √2 ಇದೆ ಅಲ್ವಾ. ಇಲ್ಲಿ ನೋಡ್ಬೋದು. ಸೊ ಇದನ್ನ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಮತ್ತೆ a2 ನ ಬ್ರಾಕೆಟ್ ಅಲ್ಲಿ ಬರ್ಕೋಬೇಕು. ನೋಡಿ ಇಲ್ಲಿ 3 + √2 ಇದೆ ಅಲ್ವಾ. ಸೊ ಇದನ್ನ ಬ್ರಾಕೆಟ್ ಇಂದ ಹೊರಗಡೆ ಬರ್ಕೊಳ್ಳೋದಾದ್ರೆ ಯಾವ ತರ ಬರೀಬೇಕು? 3 + 2 ಇಂಟು √2. ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲಸ್ ಇದೆ, ಏನಿಲ್ಲ ಅಂದ್ರೆ. ಸೊ ಈ ತರ ಇದ್ದಾಗ, ಈ ತರ ಬ್ರಾಕೆಟ್ ಅಲ್ಲಿ ಬರ್ಕೊಂಡಾಗ 2 3 ಟರ್ಮ್ಸ್ ಈ ಬ್ರಾಕೆಟ್ ಒಳಗಡೆ ಇದ್ದಾಗ ಇದ್ರದ್ದು ಎಲ್ಲಾ ಚಿಹ್ನೆಗಳನ್ನ ಇದ್ರಲ್ಲಿ ಮಲ್ಟಿಪ್ಲೈ ಮಾಡ್ಬೇಕು. ಇನ್ ಕೇಸ್ ಇಲ್ಲಿ ಏನಾದ್ರು ನಂಬರ್ಸ್ ಇದ್ರೂ ಸಹ ಅದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. ಕರೆಂಟ್ಲಿ ನಂಬರ್ಸ್ ಏನಿಲ್ಲ, ಜಸ್ಟ್ ಚಿಹ್ನೆಗಳನ್ನ ಮಾಡ್ಬೇಕು.
ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ -3 ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಎಷ್ಟಾಗುತ್ತೆ ಮೈನಸ್ ಆಗುತ್ತೆ. ಇಲ್ಲಿ ಟರ್ಮ್ ಏನಿಲ್ಲ, √2 ಇಂಟು 1 ಎಷ್ಟಾಗುತ್ತೆ √2ನೇ ಬರುತ್ತೆ. ಓಕೆನಾ. ನೋಡಿ ಇಲ್ಲಿ ಇವಾಗ ಇದು ಬ್ರಾಕೆಟ್ ಇಂದ ಬರ್ಕೊಂಡು ಸಿಂಪ್ಲಿಫೈ ಮಾಡಿದಾಗ ಇಲ್ಲಿ ಚಿಹ್ನೆಗಳು ಚೇಂಜ್ ಆಗ್ತಾವಲ್ವಾ. ಸೊ ಅದಕ್ಕೋಸ್ಕರ ಇದು ಬರ್ಕೋಬೇಕಾದ್ರೆ ಹುಷಾರಾಗಿ ನೀಟಾಗಿ ಈ ತರ ಯಾವ ತರ ಕೊಟ್ಟಿರ್ತಾರೋ ಆ ತರ ಬರ್ಕೊಬೇಕು. ಇಲ್ಲೇ ಮಕ್ಕಳು ತುಂಬಾ ಮಿಸ್ಟೇಕ್ ಮಾಡೋದು ಪ್ಲಸ್ ಮೈನಸ್ ಅಲ್ಲಿ. ಓಕೆನಾ. ಇಲ್ಲಿ ನಾವು ನೋಡ್ಬೋದು ಈ ಪ್ಲಸ್ಗೂ ಇದಕ್ಕೂ ಕ್ಯಾನ್ಸಲ್ ಆಗುತ್ತಾ. ಸೊ ನಾವ್ ಇಲ್ಲಿ ಮಾಡಿದಿರೋ ತರನೇ ಇಲ್ಲೂ ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ 2√2 ಇದೆ, ಇಲ್ಲಿ -√2 ಅಂತ ಇದೆ. ನಾವ್ ಯಾವಾಗ್ಲೂ ಅಷ್ಟೇ ಈ ತರ ಟರ್ಮ್ಸ್ ಕೊಟ್ಟಾಗ ಇದು ಅಟ್ಲೀಸ್ಟ್ ಈ √2 ಟರ್ಮ್ಸ್ ಏನಾದ್ರು ಸೇಮ್ ಇದ್ರೆ ಇದನ್ನ ಮೈನಸ್ ಮಾಡ್ಬೋದು. ಯಾಕಂದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. 2 ಅಲ್ಲಿ 1 ಅನ್ನ ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ ನಮಗೆ, ಕೊನೆಗೆ √2ನೇ ಉಳಿಯುತ್ತೆ. ಹೌದಾ. ಯಾಕಂದ್ರೆ 2√2 ಒಳಗೆ 1√2ನ ಕಳೀತಾ ಇದೀವಿ. ಸೊ ಅವಾಗ ನಮಗೆ √2ನೇ ಉಳಿಯುತ್ತೆ. ನೀವು ಇಲ್ಲಿ ನೋಡ್ಬೋದು ಇಲ್ಲೇ √2 ಇದೆ, ಇಲ್ಲೇ √2 ಇದೆ. ಸೊ ಇದು ಸಮಾಂತರ ಶ್ರೇಣಿ ಅಂತ ಅರ್ಥ. ಸೊ ಇದ್ರ ನೆಕ್ಸ್ಟ್ 3 ಟರ್ಮ್ಸ್ ನ ಬರೆಯೋಣ. A5 A + 4D. ಹೌದಾ. ಸೊ A ಅಂದ್ರೆ ಎಷ್ಟು 3 + 4 ಇಂಟು ನಾವು ಡಿಫರೆನ್ಸ್ ಅಮೌಂಟ್ ನ ಕಂಡುಹಿಡಿದಿದ್ವಲ್ವಾ ಅದೆಷ್ಟು √2. ಸೊ ಇಲ್ಲಿ ಎಷ್ಟಾಗುತ್ತೆ 3 + 4 ಇಂಟು √2. ನೋಡಿ ಇಲ್ಲಿ ಈ ತರ ಕೊಟ್ಟಾಗ ಇದನ್ನ ನೆಕ್ಸ್ಟ್ ಏನು ಸಿಂಪ್ಲಿಫೈ ಮಾಡಕ್ ಬರೋದಿಲ್ಲ. ಇದೇ ಲಾಸ್ಟ್ ಟರ್ಮ್. ಕೆಲವ್ರು ಹೆಂಗ್ ಮಾಡ್ತಾರೆ ಅಂದ್ರೆ ಇದನ್ನ ಆಡ್ ಮಾಡ್ಬಿಡ್ತಾರೆ. ಅದು ತಪ್ಪು. ಏನಕ್ಕಂದ್ರೆ ನಾನು ಅವಾಗ್ಲೇ ಹೇಳ್ದೆ, ಯಾವಾಗ್ಲೂ ಇದು ಇಲ್ಲೇನಿದೆ ಇಲ್ಲೂ √2 ಇದ್ದು ಇಲ್ಲೂ √2 ಇದ್ದಾಗ ಮಾತ್ರ ಆಡ್ ಮಾಡಕ್ ಬರೋದು. ಇಲ್ಲಿ ಇದು ಸಿಂಗಲ್ ಆಗಿ ಡಿಜಿಟ್ ಇದೆ ಮತ್ತೆ ಇದು √2 ಡಿಜಿಟ್ ಇದೆ. ಸೊ ನಾವ್ ಇದನ್ನ ಏನು ಸಿಂಪ್ಲಿಫೈ ಮಾಡ್ಬೇಕಾಗಲ್ಲ. ಇದೇ ಲಾಸ್ಟ್ ಟರ್ಮ್. ಓಕೆನಾ. ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ A6ಗೆ ಮಾಡೋಣ. A6 ಬಂದ್ಬಿಟ್ಟು A + 5D. ಸೊ A3 5 ಇಂಟು ಏನ್ ಮಾಡೋದು √2. ಸೊ ಇದು ಮಾಡಿದಾಗ ಸೊ ಇದು ಅಷ್ಟೇ ಅಲ್ವಾ. ಸೊ √2 ಅಂತ ಅಂದ್ರೆ ಎಷ್ಟು ಬರುತ್ತೆ, ಸೇಮ್ ಆನ್ಸರ್ ಅಲ್ವಾ. 3 + 5 ಇಂಟು √2 ಅಷ್ಟೇ. ಇದರಲ್ಲಿ ಏನು ಸಿಂಪ್ಲಿಫೈ ಮಾಡಂಗಿಲ್ಲ. ಇದೇ ಲಾಸ್ಟ್ ಟರ್ಮ್. ಓಕೆನಾ. ಸೊ ನಾವು ನಮ್ಮ ವಿಡಿಯೋದಲ್ಲಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆಗಿ ಪ್ರಾಬ್ಲಮ್ಸ್ ಅಂದ್ರೆ ಎಕ್ಸರ್ಸೈಸ್ 1.1 ಅಲ್ಲಿರೋ ಎಲ್ಲಾ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಿದೀವಿ. ಸೊ ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಡೌಟ್ಸ್ ಏನಾದ್ರು ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.